ರಾಜ್ಯ ಸರ್ಕಾರ ನಡೆಸ್ತಾ ಇರುವಂತಹ ಜಾತಿ ಗಣತಿಯಲ್ಲಿ ಶಿಕ್ಷಕರು ಪಾಲ್ಗೊಂಡಿಲ್ಲ ಅಂತ ಹೇಳಿ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಪಾಪ ಶಿಕ್ಷಕರು ಕಣ್ಣೀರನ್ನ ಇಡ್ತಾ ಇದ್ದಾರಂತೆ. ಕೋರ್ಟಿಗೆ ಹೋಗಿ ಕಡ್ಡಾಯವಾಗಿದೆಯಾ ಅಥವಾ ಇಲ್ವಾ ಏನು ಅಂತ. ಬೆಂಗಳೂರಿನಲ್ಲಿ ಜಾತಿ ಸಮೀಕ್ಷೆಗೆ 3ನೇ ದಿನ ಮುಗಿಯದ ಗೊಂದಲ. ವಾರ್ಡ್ ಹಂಚಿಕೆ ವಿಚಾರದಲ್ಲೂ ಕೂಡ ಗೊಂದಲ ಆಗಿದೆ. ಮಲ್ಲೇಶ್ವರಂ ಬಿಬಿಎಂಪಿ ಕಚೇರಿಯಲ್ಲಿ ಗಣತಿದಾರರ ಗಲಾಟೆ ಈಗ ನಡೀತಾ ಇದೆ. ಸ್ಥಳ ಬದಲಾವಣೆಯನ್ನ ಕೇಳಿದ್ದಾರೆ ಗಣತಿದಾರರು, ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಸಮೀಕ್ಷೆಗೆ 40-50 ಕಿಲೋಮೀಟರ್ ದೂರದಲ್ಲಿ ಹೋಗಬೇಕು, ಹೆಂಗ್ ಹೋಗೋಕ್ಕಾಗತ್ತೆ, ನಮ್ಗೆ ಹೋಗೋಕ್ಕಾಗಲ್ಲ, ಸ್ಥಳ ಬದಲಾವಣೆಯನ್ನ ಮಾಡಿಕೊಡಿ ಅಂತ ಹೇಳಿದ್ರೆ ಜಿಬಿಎ ಕಮಿಷನರ್ ಸಸ್ಪೆಂಡ್ ಆದೇಶವನ್ನ ಹೊರಡಿಸ್ತಾರೆ. ಸಸ್ಪೆಂಡ್ ಆದೇಶಕ್ಕೆ ಕಣ್ಣೀರಿಟ್ಟಿದ್ದಾರೆ ಮಹಿಳೆ. ಮತ್ತೊಂದೆಡೆಗೆ 11 ತಿಂಗಳ ಮಗು ಜೊತೆಗೆ ಸಮೀಕ್ಷೆಗೆ ಶಿಕ್ಷಕಿ ಹೋಗಿದ್ದಾರೆ. ಈ ಸರ್ಕಾರ ಯಾವ ರೀತಿಯಾಗಿ ಭಂಡತನಕ್ಕೆ ಬಿದ್ದಿದೆ ಅಂತ ಯೋಚನೆ ಮಾಡಿಕೊಳ್ಳಿ. ಭಂಡತನಕ್ಕೆ ಬಿದ್ದಂಗಿದೆ ಈ ಸರ್ಕಾರ. ಕೇಂದ್ರ ಸರ್ಕಾರದಲ್ಲಿ ಮಗು ಹೆರಿಗೆ ಆದರೆ 2 ವರ್ಷ ಕೊಡ್ತಾರೆ ಆರೈಕೆ ಮಾಡ್ಕೊಳ್ಳೋಕ್ಕೆ. ಕಾರಣ ಹುಟ್ಟಿರುವಂಥ ಮಗು ಆರೈಕೆ ಚೆನ್ನಾಗಿರಬೇಕು ಅಂತೇಳಿ. ರಾಜ್ಯದಲ್ಲಿ 6 ತಿಂಗಳು ಕೊಡ್ತಾರೆ, ಪ್ಲಸ್ 6 ತಿಂಗಳು ಶಿಶುಪಾಲನೆಗೆ ಅಂತ ಕೊಡ್ತಾರೆ. ಬೇಕಾದ್ರೆ ತಗೋಬೋದು 6 ತಿಂಗಳು ಶಿಶುಪಾಲನೆ, ಬೇಡ ಅಂದರೆ ಬಿಡ್ಬೋದು. ಆದರೆ ಸಮೀಕ್ಷೆಗಳನ್ನು ಕೂಡ 11 ತಿಂಗಳು ಮಗುವನ್ನು ಹೊತ್ಕೊಂಡು ಓಡಾಡಬೇಕಾದಂಥ ಪರಿಸ್ಥಿತಿಗೆ ಬಂದಿದೆ ಅಂತಂದರೆ ಏನು ಹೇಳೋಣ. ಆಮೇಲೆ 40-50 ಕಿಲೋಮೀಟರ್ ದೂರದಲ್ಲಿ ಹೋಗ್ಬಿಟ್ಟು ಸಮೀಕ್ಷೆ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅವರು? ಏನು ಮಾಡಬೇಕು ಶಿಕ್ಷಕರೆಲ್ಲ? ಯಾರು ಬೇರೆದವ್ರು ಯಾರು ಸ್ಥಳೀಯವಾಗಿ ನಿಮ್ಗೆ ಸಿಗೋದೇ ಅಲ್ವಾ ಹತ್ತಿರದಲ್ಲಿ? ಆಮೇಲೆ ಅವ್ರನ್ನ ಸಸ್ಪೆಂಡ್ ಮಾಡ್ತೀರಾ. ನಾಳೆ GBA ಕಮಿಷನರ್ ಅವ್ರನ್ನ ಬೇರೆ ಕಡೆಗೆ ಹಾಕ್ತೀರಿ, ಹೋಗ್ಬಿಡ್ತೀರಾ? ಯಾರ್ಯಾರ ಕಡೆ ಗಲಿತೀರಾ ನೀವು? ಅವಾಗ ಯಾರ್ಯಾರನ್ನ ಹೋಗಿ ಕೇಳಕ್ಕೆ ಹೋಗ್ತೀರಾ ನೀವು? ನಿಮ್ಮನ್ನು ಹಾಗೆ ಸಸ್ಪೆಂಡ್ ಮಾಡಬೇಕಾ? ಕೇಳಕ್ಕೆ ಹೋಗಿದ್ದೀರಾ ಅಂತ ಹೇಳ್ಬಿಟ್ಟು? ಕೇಳಕ್ಕೆ ಹೋಗಿದ್ದೀರಾ ಅಂತೇಳಿ ನಿಮ್ಮನ್ನು ಸಸ್ಪೆಂಡ್ ಮಾಡಬೇಕಾ? ಎಷ್ಟು ಜನ ನೀವು ಕಮಿಷನರ್ಗಳನ್ನು ನಿಮ್ಮನ್ನು ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಿದಾಗ ಹೋಗಿ ಯಾವ್ಯಾವ ಮಂತ್ರಿಗಳ ಕಡೆಗೆ ಹೋಗಿ ನಿಂತ್ಕೊಳ್ತೀರಾ ನೀವು? ಲೆಟರ್ಗಳನ್ನು ಮುಖ್ಯಮಂತ್ರಿಗಳನ್ನೇ ಬಳಿ ಹೋಗಿರ್ತೀರಾ? ಏನು ಬೇಕೋ ಅದನ್ನು ವ್ಯವಸ್ಥೆಯನ್ನು ಮಾಡ್ಕೊಂಡು ಹೋಗ್ತೀರಾ? ಹಾಗೆ ನಿಮ್ಮನ್ನು ಸಸ್ಪೆಂಡ್ ಮಾಡಬೇಕಾಗಿದ್ದಾಗ ಅವ್ರು ಕೇಳಕ್ಕೆ ಹೋಗಿದ್ದಾರ್ರಿ, ಅವ್ರನ್ನ ಸಸ್ಪೆಂಡ್ ಮಾಡಿ ಕಳಿಸ್ತೀರಾ ಅಂದರೆ ಎಂತಹ ಅಮಾನವೀಯವಾಗಿ ನೀವು ನಡ್ಕೊಳ್ತಾ ಇದ್ದೀರಾ ಅಂತ ನೋಡ್ಕೊಳ್ಳಿ. ಯಾವ ರೀತಿಯಾಗಿ ಅಮಾನವಿಯಾಗಿ ನಡ್ಕೊಳ್ತಾ ಇದ್ದೀರಾ ಅಂತೇಳಿ. ಇನ್ನು ಜೀತದಾಳಗಳಲ್ಲ ಅವರು, ಶಿಕ್ಷಕರವರು. ಅವರನ್ನು ಹೇಗೆ ಬಳಕೆ ಮಾಡ್ಕೊಳ್ತಾ ಇದ್ದೀರಾ ಅಂತ ನೋಡಿ. ನಿಮ್ಮ ಇದಕ್ಕೋಸ್ಕರ ನಿಮ್ಮ ಪಕ್ಷಗಳಿಗೆ ಬೇಕಾಗಿರುವಂಥ ಇದರಿಂದ ಏನು ಮಾಡ್ತೀರಾ ಅನ್ನೋದನ್ನು ನೋಡ್ತೀವಿ. ಆಮೇಲೆ ನಿಮ್ಮ ಲಾಭಗಳನ್ನು ಪಡ್ಕೊಳ್ಳೋಕ್ಕೋಸ್ಕರ ಅವ್ರನ್ನ ಜೀತದಾಳಗಳ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ದೀರಾ. ನೀವು ಕೊಡ್ತೀರಾ ದುಡ್ಡು ಅಂತ ಹೇಳ್ಬಿಟ್ಟು ಅವ್ರನ್ನ ಹೇಗೆ ಬೇಕಾಗಿ ದುಡ್ಕೆ ಮಾಡ್ಕೊಳ್ಳೋದು. ದೂರ ಆಗುತ್ತೆ, ಚೇಂಜ್ ಮಾಡಿಕೊಡಿ ಅಂದ ತಕ್ಷಣ ಅವ್ರೇನು ಮಾಡಲ್ಲ ಅಂತ ಹೇಳಿಲ್ಲ. ದೂರ ಆಗುತ್ತೆ, ಬದಲಾವಣೆ ಮಾಡಿಕೊಡಿ ಅಂದರೆ ಸಸ್ಪೆಂಡ್ ಮಾಡ್ತೀರಾ. ಎಂಥ ಕಠೋರ ಮನಸ್ಸಿರಬೇಕು ಅಂತ. ನಿಮ್ಮ ಮನೆಯಲ್ಲಿರುವಂಥವ್ರಿಗೆ ಯಾರಿಗಾದರೂ ಕೆಲಸ ಮಾಡೋರಿಗೆ ಹಿಂಗೆ ಆಗಬೇಕು, ಹಿಂಗೆ ಆಗಬೇಕು ಅನ್ಸಲ್ಲ. ಆ ಶಾಪ ತಟ್ಟಬೇಕು ನಿಮಗೆಲ್ಲ. ನನ್ನ ಸಹೋದ್ಯೋಗಿ ಈಗ ಮೆಟ್ರೋ ಬ್ಯೂರೋ ಹೆಡ್ ಆಗಿರುವಂಥ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಈ ಕಮಿಷನರ್ಗಳೆಲ್ಲ ಏನಾಗ್ಬಿಟ್ಟಿದೆ ಅಂತಂದರೆ, ಈ ಅಧಿಕಾರಿಗಳೆಲ್ಲ ಅವರನ್ನೆಲ್ಲೋ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಮಂತ್ರಿಗಳ ಬಳಿ ಹೋಗ್ತಾರೆ, ಲೆಟರ್ ಹಿಡ್ಕೊಂಡು ಹೋಗ್ತಾರೆ, ವ್ಯವಸ್ಥೆಯನ್ನು ಮಾಡಿಕೊಂಡು ಪ್ಯಾಕೆಟ್ಗಳನ್ನು ತೊಗೊಂಡು ಹೋಗ್ಬಿಟ್ಟು ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡು ಅಡ್ಡಾಡ್ತಾರೆ. ಇಂಥವ್ರನ್ನೆಲ್ಲ ಸಸ್ಪೆಂಡ್ ಮಾಡಬೇಕಾಗಿದ್ದಾಗ ಇವ್ರು ಪಾಪ ಕೇಳಕ್ಕೆ ಬಂದರೆ ಇವ್ರನ್ನ ಸಸ್ಪೆಂಡ್ ಮಾಡಿ ಕಳಿಸೋದ? ಯಾವ ರೀತಿಯಾದಂಥ ಅಮಾನವೀಯವಾದಂಥ ಇದನ್ನು ನಡ್ಕೊಳ್ತಾ ಇದ್ದಾರೆ ಅಂತ ಅವ್ರ ಜೊತೆಗೆ? ಅರುಣ್, ಸಾಕಷ್ಟು ಜನರಿಗೆ ಅದೇ ರೀತಿ ಆಗಿದೆ. ಅವರೆಲ್ಲರೂ ಕೇಳ್ತಾ ಇರುವಂಥದ್ದು ಅಂದರೆ 40 ಕಿಲೋಮೀಟರ್, 45 ಕಿಲೋಮೀಟರ್ ಹೀಗೆ ದೂರದ ಜಾಗದಲ್ಲಿ ಸಮೀಕ್ಷೆಗೆ ಹಾಕಿದ್ದಾರೆ. ಹಾಗಾಗಿ ನಮಗೆ ಆಯಾಯ ವಾರ್ಡ್ನಲ್ಲಿರೋರಿಗೆ ದಯವಿಟ್ಟು ಆಯಾಯ ವಾರ್ಡ್ನಲ್ಲೇ ಅವಕಾಶವನ್ನು ಮಾಡಿಕೊಡಿ, ಅಲ್ಲಿ ಖಾಲಿ ಇದೆ ಅನ್ನುವಂಥದ್ದು ಅವರ ಅಳಲು. ಸೊ ಹಾಗಾಗಿ ನೀವು ಮಲ್ಲೇಶ್ವರಂನಲ್ಲಿರುವಂತಹ BBMP ಕಚೇರಿಗೆ ಸಾಕಷ್ಟು ಜನ ಗಣತಿದಾರರು ಬಂದಿದ್ದಾರೆ. ಫುಲ್ ಒಳಗಡೆ ಅಂತೂ ಕಂಪ್ಲೀಟ್ ಕ್ಯೂ ಅಲ್ಲೇ ಇದೆ. ಸಾಕಷ್ಟು ಹೊತ್ತಿನಲ್ಲಿ ಅವರಿಗೆ BBMP ಕಚೇರಿಯ ಒಳಗಡೆಯೂ ಕೂಡ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಬಟ್ ಈಗ ಎಲ್ಲರೂ ಹೀಗೆ ಕೇಳಿದ್ರೆ ನಾವು ಸ್ಥಳವನ್ನು ಬದಲಾವಣೆ ಮಾಡಿಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಅಧಿಕಾರಿಗಳು ಹೇಳ್ತಾ ಇರುವಂತಹ ಮಾತು. ತುಂಬ ಜನ ಗಣತಿದಾರರಿಗೆ ಈಗಾಗಲೇ ಆಲ್ರೆಡಿ ಸಸ್ಪೆಂಡೆಡ್ ಅನ್ನುವಂತಹ ಮೆಸೇಜ್ ಕೂಡ ಬಂದಿದೆ. ಹೀಗಾಗಿ ಅವರು ಆತಂಕಕ್ಕೆ ಒಳಗಾಗಿದ್ದಾರೆ. ಯಾಕಂದರೆ ತುಂಬ ಜನರಿಗೆ ಅಲ್ಲಿ 1-2 ಕೇಸ್ಗಳನ್ನು ನೋಡ್ತಾ ಇದ್ರೆ ಕೆಲವರಿಗೆ ಕಾಲಿಗೆ ರಾಡ್ಗಳನ್ನು ಹಾಕಲಾಗಿದೆ, ಅವರಿಗೆ ಅನಾರೋಗ್ಯದ ಸಮಸ್ಯೆ ಇದೆ, ಇನ್ನು ಕೆಲವರು ವಿಕಲಚೇತನರು ಇದ್ದಾರೆ, ಸೊ ಅವರು ಕೂಡ ಸಮಸ್ಯೆ ಆಗಿದೆ. ಸೊ ಹೀಗಾಗಿ ನಾವೆಲ್ಲಿಗೆ ಸಮೀಕ್ಷೆಯನ್ನು ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವರಿಗೆ ಇನ್ನೊಂದು ಸಮಸ್ಯೆ ಅಂದರೆ ಅನಾರೋಗ್ಯದ ಸಮಸ್ಯೆಗಳಿದ್ದಾವೆ, ಕೆಲವರಿಗೆ ಕಣ್ಣಿಗೆ ಆಪರೇಷನ್ ಆಗಿರುವಂಥದ್ದು, ಹೀಗೆ ಅನೇಕ ಸಮಸ್ಯೆ. ಓಕೆ ಪವಿತ್ರ, ಸಂಪರ್ಕ ಸಾಧ್ಯ ಆಗ್ತಿಲ್ಲ. ನಿಮ್ಮನ್ನು ಮತ್ತೆ ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡೋಣ. ಈಗ ಶಿಕ್ಷಕರನ್ನು ಹೇಗೆ ನಡೆಸ್ಕೊಳ್ತಾ ಇದ್ದೀರಾ ಅಂತ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ಮಾನ್ಯ ಸರ್ಕಾರದಲ್ಲಿರುವಂಥ ನಾಯಕರುಗಳು ಯಾರ್ಯಾರು ಇದ್ದೀರಾ, ಘನತೆ ವ್ಯಕ್ತ ನಾಯಕರುಗಳು,
ಒಂಚೂರು ಅರ್ಥ ಮಾಡ್ಕೊಳ್ಳಿ ಪರಿಸ್ಥಿತಿಗಳೇನು ಅಂತ.